ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ 2.0 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು SSLCಗೆ ಸಂಬಂಧಪಟ್ಟಂತೆ ಗಣಿತಶಾಸ್ತ್ರದ ಪಾಲಿನಾಮಿಯಲ್ಸ್ ಅನ್ನುವಂತಹ ಒಂದು ಚಾಪ್ಟರನ್ನು ನಾನು ಮಾಡ್ತಾ ಇದ್ದೇನೆ. ಇದು ಪರೀಕ್ಷೆಗೂ ಸಹ ಭಾಳ ಸುಲಭವಾಗಿ ಅಂಕಗಳನ್ನು ಗಳಿಸ್ತಕ್ಕಂಥ ಚಾಪ್ಟ್ರು. ಇದು CBSEಗೂ ಕೂಡ ಅನುಕೂಲ ಆಗುತ್ತೆ, NCERTನವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಪಾಠ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗಾದರೆ ಮಾತ್ರ ಪಾಠ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಾನು ಆ್ಯಕ್ಚುಯಲ್ ಕಂಟೆಂಟ್ಗೆ ಹೋಗೋಣ. ಇದು ಪಾಲಿನಾಮಿಯಲ್ಸ್ ಚಾಪ್ಟರು, ಅದನ್ನು ಕನ್ನಡದಲ್ಲಿ ಬಹುಪದೋಕ್ತಿಗಳು ಅಂತ ಕರಿತೀವಿ. ಪಾಲಿನಾಮಿಯಲ್ ಅನ್ನೋದಕ್ಕೆ ಹೋಗಿನ ಮುಂಚೆ, ಬಿಫೋರ್ ಗೋಯಿಂಗ್ ಟು ದ ಡೆಫಿನೇಷನ್ ಆಫ್ ಪಾಲಿನಾಮಿಯಲ್, ವಿ ಹ್ಯಾವ್ ಟು ನೋ ದ ಡೆಫಿನೇಷನ್ ಆಫ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಎಕ್ಸ್ಪ್ರೆಷನ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ variables, constants and operations and product of variables and constants. Expression, it may be simply a constant, it may be simply a variable or combination of variable, constant and operations. That is called expression. ನೋಡಿ, ಎಕ್ಸ್ಪ್ರೆಷನ್ ಅಂತಂದರೆ ಬರೀ ವೇರಿಯೇಬಲ್, ಬರೀ ಒಂದು ವೇರಿಯೇಬಲ್ ಬರೆದ್ರೂ ಅದನ್ನ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಕಾನ್ಸ್ಟೆಂಟ್, ಬರೀ ಕಾನ್ಸ್ಟೆಂಟ್ ಬರೆದ್ರೂ ಅದನ್ನೂ ಒಂದು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅಥವಾ ಕಾಂಬಿನೇಷನ್ ಆಫ್ ವೇರಿಯೇಬಲ್, ಕಾನ್ಸ್ಟೆಂಟ್ ಆ್ಯಂಡ್ ಆಪರೇಷನ್, ದಟ್ ಈಸ್ ಆಲ್ಸೋ ಕಾಲ್ಡ್ ಎಕ್ಸ್ಪ್ರೆಷನ್. ಅದನ್ನು ಕೂಡ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಹಾಗೆ ಪ್ರಾಡಕ್ಟ್ ಆಫ್ ಕಾನ್ಸ್ಟೆಂಟ್ ಆ್ಯಂಡ್ ವೇರಿಯೇಬಲ್ ಆ್ಯಂಡ್ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ಆ್ಯಂಡ್ ಆಪರೇಷನ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಕ್ಸ್ಪ್ರೆಷನ್. ಇದನ್ನ ನಾವು ಏನಂತ ಕರಿತೀವಿ? ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ನೋಡಿ, ಎಕ್ಸ್ಪ್ರೆಷನ್ ಅಂತಂದರೆ ಇಟ್ ಮೇ ಬಿ ಸಿಂಪ್ಲಿ ಎ ಕಾನ್ಸ್ಟೆಂಟ್, ಸಿಂಪ್ಲಿ ಎ ವೇರಿಯೇಬಲ್, ಆರ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ವೇರಿಯೇಬಲ್, ಕಾನ್ಸ್ಟೆಂಟ್ ಆ್ಯಂಡ್ ಆಪರೇಷನ್. ದಟ್ ಈಸ್ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ 1 ಆಪರೇಷನ್ಸ್ ಅಂತ ಕರಿತೀವಿ. ಅಂಡ್ ಆಲ್ಸೋ ಇಟ್ ಮೇ ಬಿ ಪ್ರಾಡಕ್ಟ್ ಆಫ್ ಕಾಂಬಿನೇಷನ್ ಆಫ್ ಈ ಕಾನ್ಸ್ಟೆಂಟ್ ಆ್ಯಂಡ್ ವೇರಿಯೇಬಲ್ ಆ್ಯಂಡ್ ಆಪರೇಷನ್ and so on. This is called expression. ಇದನ್ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. Let us move on to the definition of polynomial. An algebraic expression can have exponent that are rational numbers. A polynomial is an algebraic expression in which exponent on any variable is a whole number. That is called a polynomial. Polynomial ಅಂತಂದರೆ ಅದೊಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನಲ್ಲಿ ಪವರ್ ಆಫ್ ವೇರಿಯೇಬಲ್ ಮಸ್ಟ್ ಬಿ ಹೋಲ್ ನಂಬರ್. ಪವರ್ ಆಫ್ ವೇರಿಯೇಬಲ್ ಹೋಲ್ ನಂಬರ್ ಆಗಿತ್ತು ಅಂದರೆ ಅದನ್ನು ನಾವೇನು ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, x plus 5. X plus 5. It is here variable is x. What is the power of the variable? Power of the variable is 1. 1 is a whole number. Whole numbers ಅಂದರೆ ನಿಮಗೆಲ್ಲ ಗೊತ್ತಿದೆ. whole numbers 0, 1, 2, 3 and so on. ಇವನ್ನ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಈ ಹೋಲ್ ನಂಬರ್ಸ್ ಆಗಿತ್ತು ಅಂತಂದರೆ ಅದನ್ನು ನಾವು ಏನಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಸಪೋಸ್ 2. 2ನ ಈಸ್ ಇಟ್ ಎ ಪಾಲಿನಾಮಿಯಲ್? ಎಸ್, ಅಫ್ ಕೋರ್ಸ್. ಡೆಫಿನೇಷನ್ ಪ್ರಕಾರ ದಿಸ್ ಈಸ್ ಎ ಪಾಲಿನಾಮಿಯಲ್. 2 ಕೂಡ ಒಂದು ಪಾಲಿನಾಮಿಯಲ್, ದಟ್ ಈಸ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2 into x power 0 ಅಂತ ಬರಿಬೋದಲ್ವಾ? ಹೌದಾ? ಇಲ್ಲಿ ವಾಟ್ ಈಸ್ ದ power of variable? Power is 0. The 0 is a whole number. Therefore, this is a polynomial. ಇದನ್ನು ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಆಯ್ತಲ್ಲ? This is the definition of polynomial. Polynomial is an algebraic expression in which the exponent on any variable is a whole number. Or in other words, polynomial is an algebraic expression in which the power of the variable must be a whole number or non-negative integer. non-negative integer ಆದರೂ ಒಂದೇ, ಹೋಲ್ ನಂಬರ್ ಅಂತಂದ್ರೆ ಒಂದೇ, ಅವೆರಡರಲ್ಲಿ ಒಂದು ಆಗಿರಬೇಕು. ಹಂಗಿದ್ದಾಗ ಮಾತ್ರ ನಾವು ಅಂತಹ ಎಕ್ಸ್ಪ್ರೆಷನನ್ನು ನಾವೇನಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಬರ್ದಿದೆ ನೋಡ್ರಿ. x plus 5 is an polynomial. 2, that is a constant polynomial. ಅದನ್ನು 2 into x power 0 ಅಂತ ಬರಿಬೋದು. That is also a polynomial. Suppose, let us take another example. ಇನ್ನೊಂದು ಎಕ್ಸಾಂಪಲ್ ತಗೋಣ. x power minus 3 plus 5. ಇದು is it a polynomial? What is the power of x here? Power of x is minus 3. Minus 3 is not a whole number. Therefore,
this is not an example for polynomial. X power minus 3 plus 5 is not an example for polynomial. ಅದು polynomial ಅಲ್ಲ. See, let us take another example. If you take 5 by x plus 24, is it a polynomial? See, this can be written as 5 into 1 by x. 1 by x ಅಂದರೆ x power minus 1 plus 24 ಅಂತ ಬರಿಬೋದು by using laws of exponent. See, by laws of exponent ಯೂಸ್ ಮಾಡಿಕೊಂಡು 1 by x ಅನ್ನು x power minus 1 ಅಂತ ಬರಿಬೋದು. ಹೌದಾ? ಸಿ ಹಾಗಾಗಿ ಸಿ 5 into x power minus 1. Now what is the power of x here? It is minus 1. It is not whole number. ಅದು whole number ಆಗಿರಲ್ಲ ಅಥವಾ ನಾನ್ ನೆಗೆಟಿವ್ ಇಂಟೀಜರ್ ಆಗಿಲ್ಲ. Therefore this is not polynomial. ಅದು polynomial ಅಲ್ಲ. See, in this way we are going to identify whether the given expression is polynomial or not. See, remember one thing. See, you have to identify the given expression is polynomial or not. See, you have to check the power of variable. If the power of variable is whole number, then you can directly consider that expression as an polynomial. Otherwise, it is not a polynomial. This is the definition of polynomial. Let us see the definition of nth degree polynomial. Nth degree polynomial ಅಂದ್ರೆ ಏನಂದ್ರೆ, see, an expression of the form an x power n plus an minus 1 x n minus 1 plus an minus 2 x power n minus 2 plus so on plus a1x plus a naught. See, an expression of the form the an x power n plus an minus 1 x power n minus 1 plus an minus 2 x power n minus 2 plus so on plus a1x plus a naught is called polynomial of degree n where an must be not equal to 0. an 0 ಆಗಿರಬಾರ್ದು. Then only we can say expression of this type is polynomial of degree n. polynomial of degree n ಅಂತ ಹೇಳ್ತೀವಿ. In other words, ಇದನ್ನ ಇನ್ನೊಂದು ಥರನೂ ಬರಿಬೋದು. ಸಿ a0 a naught plus a1x plus a2x square plus so on plus an x power n ಹೀಗೂ ಕೂಡ ಬರಿಬೋದು. ಆಯಿತಾ? ಸೊ ಯಾವ ಥರ ಬರೆದ್ರೂ ಕೂಡ ಎರಡು ಒಂದೇ. ಸಿ ನಾರ್ಮಲಿ we are going to denote polynomials by p of x. p of x ಅಂತ ನಾವು ಬರ್ತಿದ್ದೀವಿ ಅಂತಂದರೆ ನಾರ್ಮಲಿ ಅದನ್ನ ಪಾಲಿನಾಮಿಯಲ್ ಅಂತ ಕರಿತೀವಿ. ಪಾಲಿನಾಮಿಯಲ್ ಇನ್ ಎಕ್ಸ್. ಸಿ p of x denotes this is a polynomial in x. See, suppose if you write p of y, then it denotes polynomial in y. Polynomial in y ಅಂತ ಹೇಳ್ಬೋದು. ಆಯಿತಾ? See, this is the definition of nth degree polynomial. See here, see, you have to remember one thing. See, nth degree polynomial means here the coefficient of x power n must be not equal to 0. ಆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಏನು ನಾಟ್ ಈಕ್ವಲ್ ಟು 0 ಆಗಿರ್ಬೇಕು. 0 ಆಯಿತು ಅಂತಂದರೆ ಏನಾಗುತ್ತೆ? ಅದು 0 ಆಯಿತು ಅಂತಂದರೆ ಸಿ ದಟ್ ಈಸ್ ಎ ಪಾಲಿನಾಮಿಯಲ್, ಬಟ್ ದಟ್ ಈಸ್ ನಾಟ್ nth ಡಿಗ್ರಿ ಪಾಲಿನಾಮಿಯಲ್ ಆಗಲ್ಲ. ಗೊತ್ತಾಯ್ತಾ? ಹಾಗಾಗಿ ದಟ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಪವರ್ ಎನ್ ಮಸ್ಟ್ ಬಿ ನಾಟ್ ಈಕ್ವಲ್ ಟು 0 ಆಗಿರಲೇಬೇಕು. ಫಾರ್ ಎಕ್ಸಾಂಪಲ್, nth ಡಿಗ್ರಿ ಪಾಲಿನಾಮಿಯಲ್ಗೆ ಎಕ್ಸಾಂಪಲ್ ಕೊಟ್ಟೋದಾದರೆ, ಸಿ 2x ಪವರ್ n plus 4 into x power n minus 1 plus so on plus 5. See, this is an example for nth degree polynomial nth degree. So let us move on to the next one. See, here we have taken an example 5x square plus 2y minus 7. Here, see, 5 is called x coefficient of x square. ಈ 5 ಅನ್ನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್, ದಟ್ ಈಸ್ 5. ಹಿಯರ್ 2 ಈಸ್ ಕೋಎಫಿಷಿಯಂಟ್ ಆಫ್ ವೈ. 2 ಅನ್ನು ಕೋಎಫಿಷಿಯಂಟ್ ಆಫ್ ವೈ ಅಂತ ಕರಿತೀವಿ. ಆ್ಯಂಡ್ 7 ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ಟರ್ಮ್. ಅದನ್ನ ಕಾನ್ಸ್ಟೆಂಟ್ ಟರ್ಮ್ ಅಂತ ಕರಿತೀವಿ. ಆ್ಯಂಡ್ ಎಕ್ಸ್ ಈಸ್ ಎ ವೇರಿಯೇಬಲ್ ಆ್ಯಂಡ್ ವೈ ಈಸ್ ಆಲ್ಸೋ ವೇರಿಯೇಬಲ್. ಎಕ್ಸ್ ಅನ್ನು ನಾವು ವೈ ವೇರಿಯೇಬಲ್ ಅಂತ ಕರಿತೀವಿ, ವೈ ಅನ್ನು ಕೂಡ ನಾವು ವೇರಿಯೇಬಲ್ ಅಂತ ಕರಿತೀವಿ. ಆ್ಯಂಡ್ ಪ್ಲಸ್ಸು ಮತ್ತು ಮೈನಸ್ಸು ಇವನ್ನ ಆಪರೇಟರ್ಸ್ ಅಂತ ಕರಿತೀವಿ. ಸೊ ಈ ಒಂದು ಎಕ್ಸ್ಪ್ರೆಷನಲ್ಲಿ ಈ ಪಾಲಿನಾಮಿಯಲಲ್ಲಿ ಯಾವ್ಯಾವ ಟರ್ಮನ್ನು ಏನೇನು ಕರಿತೀವಿ ಅಂತ ಹೇಳಿತು. ಸಿ ಒನ್ ಈಸ್ ಕೋಎಫಿಷಿಯಂಟ್, ಅದರ್ ಒನ್ ಈಸ್ ವೇರಿಯೇಬಲ್ಸ್ ಆ್ಯಂಡ್ ಆಪರೇಟರ್ಸ್, ಇಷ್ಟಿರುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಪಾಲಿನಾಮಿಯಲ್ಸ್ ಯಾವ ಅಲ್ಲ ಅಂತೇಳಿ ಈಗಾಗಲೇ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಟ್ ಇನ್ ದ ಡೆಫಿನೇಷನ್
to identify polynomials, if the power of variable is not a whole number, then we say those are not polynomials. ಅವನ್ನ ನಾವು polynomials ಅಲ್ಲ ಅಂತ ಕರಿತೀವಿ. See, for example, see root x plus 5. See, this is a polynomial. See, is it a polynomial? See, this can be written as x power 1 by 2 plus 5. See here, the power of x 1 by 2. See, it is not a whole number. So therefore is not polynomial. ಅದನ್ನ ನಾವು ಪಾಲಿನಾಮಿಯಲ್ ಅಲ್ಲ ಅಂತ ಹೇಳ್ತೀವಿ. Similarly, see, suppose 1 by x square plus 25 x plus 2. So this is it a polynomial? See, this is also, this can be written as 1 by x square and x power minus 2 ಅಂತ ಬರಿಬೋದು plus 25x plus 2. See here, the power of the variable, see, that is minus 2. See, if the power of the variable is minus 2, then see here it is not a whole number, therefore this is also not a polynomial. ಇದನ್ನು ಕೂಡ polynomial ಅಂತ ಕರೆಯೋದಿಲ್ಲ. See, remember, see, to identify polynomials you have to remember one thing: the power of the variable must be a whole number or non-negative integer. Non-negative integer ಅಥವಾ whole number ಆಗಿತ್ತು ಅಂತಂದ್ರೆ ಅದನ್ನು ನಾವು polynomial ಅಂತ ಕರಿತೀವಿ. Now, so let us see here, we are going to use a term called degree of the polynomial. One term use ಮಾಡ್ತೀವಿ, degree of the polynomial ಅಂತ ಹೇಳಿ. See, degree of the polynomial means the highest power of variable involved in the expression, that is called degree of the polynomial. ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಅಲ್ಲಿ ಹೈಯೆಸ್ಟ್ ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಎಷ್ಟಿರುತ್ತೆ ಅದನ್ನ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸಪೋಸ್ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್, ಸಿ x square plus 2x plus 3. See here, the variable is x is the variable, and here highest power of the variable is, see here it is, the power is 1, here it is 2, so the highest power is 2. Therefore we say this is polynomial of degree 2, polynomial of degree 2 ಅಂತ ಹೇಳ್ತೀವಿ. See, similarly, see, we can say, suppose 5x plus 2. So this is a polynomial. See, for this polynomial, see, the degree highest power is 1, therefore this is called polynomial of degree 1, polynomial of degree 1 ಅಂತ ಹೇಳ್ತೀವಿ. So like that we are going to say degree of the polynomial, see, depending upon highest power of the variable involved in the polynomial. ಆ ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ವೇರಿಯಬಲ್ಗೆ ಎಷ್ಟಿರುತ್ತೆ ಅದನ್ನು ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. If it is 4, then it is degree of the polynomial of degree 4. If the highest power of variable is 5, then it is called degree of the polynomial is 5. Like that, if the highest power of the variable is n, then we say nth degree polynomial. ಅವನ nth degree polynomial ಅಂತ ಕರೀತೀವಿ. See, this is called a degree of the polynomial. See, degree of the polynomial ಅರ್ಥ ಆಯಿತು ಅಂತ ಅನ್ಕೊಂತೀನಿ. See, ಮುಂದೆ ಹೋಗೋಣ. Types of the polynomial. See, polynomials are classified depending upon number of terms and degree of the polynomial. So ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ನಾವು ಪಾಲಿನಾಮಿಯಲ್ಸ್ ಅನ್ನ. ಒನ್ ಈಸ್ ಬೈ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಟರ್ಮ್ಸ್. ಪಾಲಿನಾಮಿಯಲ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, ಎಷ್ಟು ಪದಗಳಿದಾವೆ ಅನ್ನೋದ್ರ ಮೇಲೆ ನಾವು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅನ್ನ ನೋಡ್ತೀವಿ. ಅದೇ ಥರ ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ನಾವು ಪಾಲಿನಾಮಿಯಲ್ ಅನ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ಯಾವ ರೀತಿ ಇದೆ ಅಂತೇಳಿ. ನಾವು ಡಿಪೆಂಡಿಂಗ್ ಅಪಾನ್ ಬೇಸ್ಡ್ ಆನ್ ನಂಬರ್ ಆಫ್ ಟರ್ಮ್ಸ್ ಇನ್ ದ ಪಾಲಿನಾಮಿಯಲ್, ಪಾಲಿನಾಮಿಯಲ್ಲಿ ಎಷ್ಟು ಟರ್ಮ್ಸ್ ಇದೆ ಅನ್ನೋದಾದ ಮೇಲೆ 3 ಟೈಪ್ಸ್ ಇದಾವೆ. ಸಿ ಒನ್ ಈಸ್ ಮೊನಾಮಿಯಲ್, ಬೈನಾಮಿಯಲ್ ಅಂಡ್ ಟ್ರೈನಾಮಿಯಲ್. ಸಿ ಮೊನಾಮಿಯಲ್ ಅಂತಂದರೆ, ಸಿ ಇಫ್ ಎ ಪಾಲಿನಾಮಿಯಲ್ ಹ್ಯಾಸ್ ಓನ್ಲಿ ಒನ್ ಟರ್ಮ್, ಪಾಲಿನಾಮಿಯಲಲ್ಲಿ ಒಂದೇ ಒಂದು ಟರ್ಮ್ ಇತ್ತು ಅಂತಂದರೆ ಅದನ್ನ ನಾವು ಏನಂತ ಕರಿತೀವಿ, ಮೊನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x is a monomial, 6x square is a monomial, 9xy, that is also monomial. ಇವನ್ನ monomial ಅಂತ ಕರಿತೀವಿ. And second one is binomial, a polynomial with 2 unlike terms. ಸಿ ನಾನು ಲೈಕ್ ಟರ್ಮ್ಸ್ ಅಂದ್ರೆ ಏನು, ಅನ್ಲೈಕ್ ಟರ್ಮ್ಸ್ ಅಂದ್ರೆ ಏನು, ಮತ್ತು ಟರ್ಮ್ಸ್ ಅಂದ್ರೆ ಏನು ಅಂತೇಳಿ ನನ್ನ ಬೇಸಿಕ್ ಮ್ಯಾಥ್ಸ್ ವಿಡಿಯೋದಲ್ಲಿ ಪ್ಲೇಲಿಸ್ಟಲ್ಲಿ ನಾನು ಬೇಸಿಕ್ಸ್ ಮ್ಯಾಥ್ಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ನಿಮಗೆ ಅದರ ಡೆಫಿನೇಷನ್ಸ್ ಬೇಕು ಅಂತಂದರೆ ನೀವು ಅಲ್ಲಿ ಆ ವಿಡಿಯೋಸನ್ನು ನೋಡಿ. ಸಿ ಇಲ್ಲಿ ಬೈನಾಮಿಯಲ್ ಮೀನ್ಸ್ ಎ ಪಾಲಿನಾಮಿಯಲ್ ವಿತ್ ಟೂ ಅನ್ಲೈಕ್ ಟರ್ಮ್ಸ್. ಎರಡು ಅನ್ಲೈಕ್ ಟರ್ಮ್ಸ್ ಇದ್ದರೆ ಒಂದು ಪಾಲಿನಾಮಿಯಲಲ್ಲಿ ಅದನ್ನ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 4x² ಪ್ಲಸ್ ಎಕ್ಸ್. ಸಿ 4x² ಈಸ್ ಒನ್ ಟರ್ಮ್, ಎಕ್ಸ್ ಈಸ್ ಅನದರ್ ಟರ್ಮ್. ಸಿ ಪವರ್ಸ್ ಬೇರೆ ಬೇರೆ ಇದ್ದರೆ ಅದು ನಾವು ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಪವರ್ ಒಂದೇ ಇತ್ತು ಅಂದರೆ ಅದನ್ನ ಸೇಮ್ ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ನಾವು ಇಲ್ಲಿ ಅನ್ಲೈಕ್ ಟರ್ಮ್ಸು ಎರಡು ಟರ್ಮ್ಸ್ ಇತ್ತು ಅಂದರೆ ಒಂದು ಪಾಲಿನಾಮಿಯಲಲ್ಲಿ ಅದನ್ನು ನಾವೇನಂತ ಕರಿತೀವಿ, ಬೈನಾಮಿಯಲ್ ಅಂತ ಕರಿತೀವಿ. ಬೈನಾಮಿಯಲ್. ಓನ್ಲಿ ಒನ್ ಟರ್ಮ್ ಇತ್ತು ಅಂತಂದರೆ ಅದನ್ನು ನಾವು ಮೊನಾಮಿಯಲ್ ಅಂತ ಕರಿತೀವಿ. ಸಿಮಿಲರ್ಲಿ ಇಫ್ ಎ ಪಾಲಿನಾಮಿಯಲ್ ಹ್ಯಾಸ್ 3 ಅನ್ಲೈಕ್ ಟರ್ಮ್ಸ್, 3 ಅನ್ಲೈಕ್ ಟರ್ಮ್ಸ್ ಇದ್ದರೆ ಅದನ್ನ ನಾವು ಟ್ರೈನಾಮಿಯಲ್ ಅಂತ ಕರಿತೀವಿ. ದಟ್ ಈಸ್ ಸಪೋಸ್ ಎಕ್ಸಾಂಪಲ್ x² plus 3x plus 4. See here the power of x is 2, power of x is 1. Here power of x is 0. 4 ಅಂತಂದರೆ x ಪವರ್ 0 ಅಂತ ಬರೀಬೋದು, 4 into 1 ಅನ್ನು. ಹೌದಾ? ಸೊ ಇಲ್ಲಿ ನೋಡಿ ಅನ್ಲೈಕ್ ಟರ್ಮ್ಸ್ ಅಂದರೆ ಪವರ್ ಆಫ್ ಎಕ್ಸ್ ಎಲ್ಲವೂ ಟರ್ಮಲ್ಲೂ ಕೂಡ ಬೇರೆ ಬೇರೆ ಇದೆ ಪವರ್ ಆಫ್ ಎಕ್ಸ್, ಅದನ್ನು ನಾವು ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ. ಸೊ ಈ ಥರ ಅನ್ಲೈಕ್ ಟರ್ಮ್ಸ್ 3 ಟರ್ಮ್ ಇತ್ತು ಅಂದರೆ ಅದನ್ನು ನಾವು ಟ್ರೈನಾಮಿಯಲ್ ಅಂತ ಕರಿತೀವಿ. ಟ್ರೈನಾಮಿಯಲ್. ಸಿ ಮೊನಾಮಿಯಲ್, ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್. ಮೊನಾಮಿಯಲ್ ಅಂತಂದರೆ ಓನ್ಲಿ ಒನ್ ಟರ್ಮ್ ಇರಬೇಕು, ಬೈನಾಮಿಯಲ್ ಅಂತಂದರೆ 2 ಅನ್ಲೈಕ್ ಟರ್ಮ್ಸ್ ಇರಬೇಕು, ಟ್ರೈನಾಮಿಯಲ್ ಅಂತಂದರೆ 3 ಅನ್ಲೈಕ್ ಟರ್ಮ್ಸ್ ಇರಬೇಕು, ಅದನ್ನ ನಾವು ಟ್ರೈನಾಮಿಯಲ್ ಅಂತ ಕರಿತೀವಿ. ಸಿ ದೀಸ್ ಆರ್ ದ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್ ಮೇಲೆ ಇದು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್. ಲೆಟ್ ಅಸ್ ಡಿಸ್ಕಸ್ ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಬೇಸ್ಡ್ ಆನ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ಗೆ ಮೇಲೆ ಮತ್ತೆ ಪಾಲಿನಾಮಿಯಲ್ಸನ್ನು ನಾವು ಕ್ಲಾಸಿಫೈ ಮಾಡ್ತೀವಿ. ಯಾವ್ಯಾವ ಅಂದರೆ ಒನ್ ಈಸ್ ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಆ್ಯಂಡ್ ದೆನ್ ಕ್ಯೂಬಿಕ್ ಪಾಲಿನಾಮಿಯಲ್, ಆ್ಯಂಡ್ ದೆನ್ ಬೈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಸೋ ಆನ್. ಮತ್ತು ಇನ್ನು ಮುಂದೆ ಇದ್ದಾವೆ. ನಿಮ್ಮ ಸಿಲೆಬಸ್ಗೆ ಈ 4 ಪಾಲಿನಾಮಿಯಲ್ ಅಟ್ಲೀಸ್ಟ್ ತಿಳ್ಕೊಂಡಿರಬೇಕು. ಒನ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಸಿ ಲೀನಿಯರ್ ಪಾಲಿನಾಮಿಯಲ್ ಮೀನ್ಸ್ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಲೀನಿಯರ್ ಪಾಲಿನಾಮಿಯಲ್. ಸಿ ಎ ಪಾಲಿನಾಮಿಯಲ್ whose degree 1. A polynomial of degree 1 is called linear polynomial. We know degree of the polynomial. Degree of the polynomial ಅಂದರೆ ನಮಗೆ ಗೊತ್ತಿದೆ. ಏನಪ್ಪ ಅಂತಂದರೆ ಯಾವ ಪಾಲಿನಾಮಿಯಲ್ಗೆ ವೇರಿಯೇಬಲ್ನ ಪವರು ಹೈಯೆಸ್ಟ್ ಪವರ್ 1 ಇರುತ್ತೆ ಅದನ್ನ ನಾವು ಡಿಗ್ರಿ 1 ಪಾಲಿನಾಮಿಯಲ್ ಅಂತ ಕರಿತೀವಿ. ಸಿ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಅಂತ ಕರಿತೀವಿ. ಅಂಥ ಪಾಲಿನಾಮಿಯಲ್ಸನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಸಿ ಫಾರ್ ಎಕ್ಸಾಂಪಲ್ 2x plus 1. See what is the degree of this polynomial? Say highest power of variable x is 1. Therefore this is of degree 1. Degree 1 polynomial. Therefore this is called linear polynomial. Linear polynomial ಅಂತ ಕರಿತೀವಿ. So like this, see any polynomial, if the degree of the polynomial is 1, then we say those polynomials are linear polynomials. ನಾವು ಅವನ್ನ linear polynomials ಅಂತ ಕರಿತೀವಿ. Also, see these linear polynomials, see the name includes line. If you plot the graph of these linear polynomials by equating it to 0, then you will get straight line. So that the name linear line. See linear polynomials ಅಂತ ಕರಿತೀವಿ. Second one, quadratic polynomial. If any polynomial in which the degree of the polynomial is 2, then we say those type of polynomials are called quadratic polynomial. ಯಾವುದೇ ಒಂದು ಪಾಲಿನಾಮಿಯಲ್ಗೆ ಡಿಗ್ರಿ 2 ಇತ್ತು ಅಂತಂದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಡಿಗ್ರಿ 2 ಅಂತಂದರೆ ವೇರಿಯೇಬಲ್ನ ಹೈಯೆಸ್ಟ್ ಪವರ್ ಎಷ್ಟಿರಬೇಕು ಅಂದರೆ 2 ಇರಬೇಕು, ಅಂಥದ್ದನ್ನ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿ 3x² plus 8x plus 5. So it is an example for quadratic polynomial because what is the degree of this polynomial? Degree means highest power of the variable. So the highest power of the x ಗೆ 2 ಇದೆ, ಇಲ್ಲಿ ಪವರ್ 1 ಇದೆ, highest power ಎಷ್ಟಿದೆ 2 ಇದೆ, highest power is 2 ಇದೆ. So therefore we can say this polynomial is a quadratic polynomial. ನಾವು ಅದನ್ನ quadratic polynomial ಅಂತ ಕರಿತೀವಿ. ನಾವು ಸಿ ಈ ಲೀನಿಯರ್ ಪಾಲಿನಾಮಿಯಲ್ಗೆ ಜನರಲ್ ಫಾರ್ಮ್ ಏನಪ್ಪ ಅಂತಂದರೆ, ಸಿ general form of linear polynomial is, say some p of x is equal to ax plus b where a must be not equal to 0. This is the general form of linear polynomial. ಜನರಲ್ ಫಾರಮ್ ಈ ಥರ ಇರುತ್ತೆ. ಅದೇ ಥರ
ದ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಪ್ಪ ಅಂತಂದರೆ ಸಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವೇರ್ ಎ ಮಸ್ಟ್ ಬಿ ನಾಟ್ ಈಕ್ವಲ್ ಟು 0. ದಿಸ್ ಈಸ್ ಕಾಲ್ಡ್ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ನ ಜನರಲ್ ಫಾರ್ಮ್. ಈ ಜನರಲ್ ಫಾರ್ಮ್ಸನ್ನು ಜ್ಞಾಪಕ ಇಟ್ಕೊಂಡಿರಬೇಕು, ಯಾಕಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಜನರಲ್ ಫಾರ್ಮ್ಸು ಅವಶ್ಯಕವಾಗಿ ಬೇಕಾಗುತ್ತೆ. ಥರ್ಡ್ ಒನ್, ಕ್ಯೂಬಿಕ್ ಪಾಲಿನಾಮಿಯಲ್. ಸಿ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಒಂದು ಪಾಲಿನಾಮಿಯಲ್ಗೆ ಡಿಗ್ರಿ 3 ಇತ್ತು ಅಂತಂದರೆ ಅದನ್ನು ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ, ಆಯಿತಾ. ಡಿಗ್ರಿ 3 ಅಂತಂದರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಮಸ್ಟ್ ಬಿ 2, ದಟ್ ಈಸ್ ಕಾಲ್ಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಸಿ ಫಾರ್ ಎಕ್ಸಾಂಪಲ್ 2x³ plus 5x² plus 9x plus 15. It is a cubic polynomial because highest power of variable ನೋಡಿ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. See, highest power is 3. Therefore, this is a polynomial of degree 3. If it is polynomial of degree 3, then we say that is cubic polynomial. ಅದನ್ನು ನಾವು cubic polynomial ಅಂತ ಕರಿತೀವಿ, ಆಯಿತಾ. This is a polynomial of degree 3. So let us take another example. x³ plus 5x plus 11. Is it a cubic polynomial? So what is the degree of this polynomial? Degree of this polynomial means highest power of variable. See here it is 1, here it is 3. Therefore highest power is 3. Therefore this is polynomial of degree 3. See, therefore this can be said this is a example for cubic polynomial. ಇದನ್ನು ನಾವು cubic polynomial ಅಂತ ಕರಿತೀವಿ. And then general form of cubic polynomial is given by see p of x is equal to ax³ plus bx² plus cx plus d, where a must be not equal to 0. See, this is the general form of cubic polynomial. ಇದನ್ನ general form of cubic polynomial ಅಂತ ಕರಿತೀವಿ. That is p of x is equal to ax³ plus bx² plus cx plus d, where a must be not equal to 0. See, this type of polynomials are called cubic polynomial. This is the general form. ಇದನ್ನ general form ಅಂತ ಕರಿತೀವಿ. See, let us take another example. Determine if the given expression is polynomial or not. ನೋಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥವು ಅವು ಪಾಲಿನಾಮಿಯಲ್ಸ್ ಹೌದೋ ಅಲ್ವೋ ಅಂತೇಳಿ ನಾವು ಚೆಕ್ ಮಾಡಬೇಕಂತೆ. ಫಸ್ಟ್ ಒನ್ 6x². ಸಿ 6x². ಸಿ ಇಸ್ ಇಟ್ ಎ ಪಾಲಿನಾಮಿಯಲ್? ಸಿ ಪಾಲಿನಾಮಿಯಲ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು ಅಂತಂದರೆ ನಾವು ಪವರ್ ಆಫ್ ಎಕ್ಸ್ ಮಸ್ಟ್ ಬಿ ಹೋಲ್ ನಂಬರ್ ಆರ್ ನಾನ್ ನೆಗೆಟಿವ್ ಇಂಟೀಜರ್. ಪವರ್ ಆಫ್ ಎಕ್ಸ್ ನಾನ್ ನೆಗೆಟಿವ್ ಇಂಟೀಜರ್ ಅಥವಾ ಹೋಲ್ ನಂಬರ್ ಆಗಿತ್ತು ಅಂತಂದರೆ ಅದನ್ನು ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಅದು ಹೋಲ್ ನಂಬರ್ ಆಗಿಲ್ಲ ಅಂತಂದರೆ ಅದನ್ನು ನಾವು ನಾಟ್ ಎ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ನಾವು ಹಿಯರ್ ವಾಟ್ ಈಸ್ ಪವರ್ ಆಫ್ ಎಕ್ಸ್? Power of x is 2. Is it a whole number? Yes, 2 is a whole number. Therefore, we can say this is a polynomial. ಅದನ್ನು polynomial ಅಂತ ಕರಿತೀವಿ. See, second one 7x plus 8y. 7x plus 8y. Is it a polynomial? See, polynomial, see, we have to check the power of variables. Is there whole numbers or not? Now what is here? There are two variables x and y. ಎರಡು ವೇರಿಯೇಬಲ್ ಇದೆ. What is the power of x? That is 1. What is the power of y? That is also 1. See, 1 and 1, is it a whole number? Yes, of course it 1 is a whole number. Therefore this is also a polynomial. ಇದನ್ನು ಕೂಡ ನಾವು polynomial ಅಂತ ಹೇಳ್ತೀವಿ. Now let us check third one. 4 into x power minus 3. Now what is the power of x here? Power of x is minus 3. Is minus 3 is a whole number? No, minus 3 is not a whole number. Therefore we say this is not a polynomial. ಇದು polynomial ಅಲ್ಲ ಅಂತ ಹೇಳ್ತೀವಿ. So in general, to identify the given polynomial, given expression is polynomial or not, you have to check whether the power of x is whole number or not. ನೀವು ಇನ್ ಜನರಲ್ ಆಗಿ ಯಾವುದೇ ಒಂದು ಎಕ್ಸ್ಪ್ರೆಷನನ್ನು ಅದು ಪಾಲಿನಾಮಿಯಲ್ ಹೌದೋ ಅಲ್ವೋ, ಬಹುಪದೋಕ್ತಿ ಹೌದೋ ಅಲ್ವೋ ಅಂತ ಚೆಕ್ ಮಾಡಬೇಕು ಅಂತಂದರೆ ವೇರಿಯೇಬಲ್ನ ಪವರು ಹೋಲ್ ನಂಬರ್ ಆಗಿದೆಯೋ ಇಲ್ವೋ, ನಾನ್ ನೆಗೆಟಿವ್ ಇಂಟೀಜರ್ ಆಗಿದೆಯೋ ಇಲ್ವೋ ಚೆಕ್ ಮಾಡಬೇಕು. ಅದು ಹೋಲ್ ನಂಬರ್ ಆಗಿತ್ತು ಅಂತಂದರೆ ಅದು ಪಾಲಿನಾಮಿಯಲ್ಲು, ಹೋಲ್ ನಂಬರ್ ಆಗಿಲ್ಲ ಅಂತಂದರೆ ಅದನ್ನ ನಾವು ಪಾಲಿನಾಮಿಯಲ್ ಅಲ್ಲ ಅಂತ ಹೇಳ್ತೀವಿ. ಆಯ್ತಾ? ನಾವು
ರೆಪ್ರೆಸೆಂಟಿಂಗ್ ಇಕ್ವೇಷನ್ಸ್ ಆನ್ ಎ ಗ್ರಾಫ್. ಗ್ರಾಫಲ್ಲಿ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಏನು ಬರುತ್ತೆ, ಕ್ವಾಡ್ರೆಟಿಕ್ ಇಕ್ವೇಷನ್ ಅಂದರೆ ಏನು ಬರುತ್ತೆ, ಕ್ಯೂಬಿಕ್ ಇಕ್ವೇಷನ್ ಅಂದರೆ ಏನು ಬರುತ್ತೆ ಅಂತೇಳಿ ಸ್ವಲ್ಪ ಲೈಟಾಗಿ ರಿಕ್ಯಾಪ್ ಮಾಡ್ತೀನಿ. ಒಂದು ನೀವು ಲೀನಿಯರ್ ಇಕ್ವೇಷನನ್ನು, ಲೀನಿಯರ್ ಪಾಲಿನಾಮಿಯಲನ್ನು ಇಕ್ವೇಷನ್ ಆಗಿ ಬರ್ಕೊಂಡು, ಸಪೋಸ್ ಸಮ್ ಸಿಂಪಲ್ ಎಕ್ಸಾಂಪಲು y ಈಸ್ ಈಕ್ವಲ್ ಟು ಎಕ್ಸ್ ಅನ್ನೋದು ಒಂದು ಲೀನಿಯರ್ ಪಾಲಿನಾಮಿಯಲ್, ಅಥವಾ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅನ್ನೋದು ಒಂದು ಲೀನಿಯರ್ ಪಾಲಿನಾಮಿಯಲ್. ಹೌದಾ? ಈ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅನ್ನೋದನ್ನು ಸಮ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅನ್ನೋದನ್ನು ನೀವೇನಾದರೂ ಗ್ರಾಫ್ ಹಾಕಿದರೆ ನಿಮ್ಮ ಗ್ರಾಫು ಈ ಥರ ಬರುತ್ತೆ, ಸ್ಟ್ರೈಟ್ ಲೈನ್ ಬರುತ್ತೆ, ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಲೀನಿಯರ್ ಪಾಲಿನಾಮಿಯಲ್ಸು, ನೀವು ಯಾವುದೇ ಲೀನಿಯರ್ ಪಾಲಿನಾಮಿಯಲ್ಸ್ಗೆ ಗ್ರಾಫ್ ಹಾಕಿದರೆ ನಿಮಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಜ್ಞಾಪಕ ಇಟ್ಕೊಂಡಿರಿ. ಆ್ಯಂಡ್ ದೆನ್ ಕ್ವಾಡ್ರೆಟಿಕ್ ಪಾಲಿನಾಮಿಯಲನ್ನು ನೀವೇನಾದರೂ ಗ್ರಾಫ್ ಹಾಕಿದರೆ ಈ ಥರ ಪ್ಯಾರಾಬೋಲಾ ಬರುತ್ತೆ. ಸೊ ಇದನ್ನ ಪ್ಯಾರಾಬೋಲಾ ಅಂತ ಕರಿತೀವಿ. ಈ ಥರ ಶೇಪ್ ಇರುತ್ತೆ, ಯು ಶೇಪ್ ಇರುತ್ತೆ. ಯು ಶೇಪಲ್ಲಿದ್ದರೆ ಅದನ್ನು ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಪ್ಯಾರಾಬೋಲಾ ಇರುತ್ತೆ. ಸೊ ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ ಸರಿಯಾಗಿ. ಪ್ಯಾರಾಬೋಲಾ ಈ ಥರ ಯು ಶೇಪಲ್ಲಿದ್ದರೆ ಅದನ್ನು ನಾವು ಪ್ಯಾರಾಬೋಲಾ ಅಂತ ಕರಿತೀವಿ. ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ನೀವು ಗ್ರಾಫ್ ಹಾಕಿದರೆ ಅದು ಪ್ಯಾರಾಬೋಲಾ ಶೇಪಲ್ಲಿ ಇರುತ್ತೆ. ಆ್ಯಂಡ್ ನೀವು ಎಕ್ಸ್ ಪವರ್ ಎನ್, ನೀವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಮ್ ಎಕ್ಸ್ ಪವರ್ ಎನ್ ಅಂತ ಇರುತ್ತೆ. ಅದು ಈ ಥರ ಗ್ರಾಫ್ ಬರುತ್ತೆ. ಈ ಥರ ಇತ್ತು ಅಂತಂದರೆ ಈ ಥರ ಇರುತ್ತೆ. ನೀವು ಎಕ್ಸ್ ಪವರ್ ಎನ್ ಜಾಸ್ತಿ ಆದಂತೆಲ್ಲ ಹತ್ರ ಬರ್ತಾ ಹೋಗುತ್ತೆ, ಆ್ಯಕ್ಸಿಸ್ಗೆ ಹತ್ರ ಬರ್ತಾ ಹೋಗುತ್ತೆ. ಈ ಥರ ಇರುತ್ತೆ ಗ್ರಾಫು. ಇದು ಎಕ್ಸ್ ಸ್ಕ್ವಯರು, ಎಕ್ಸ್ ಕ್ಯೂಬು, ಎಕ್ಸ್ ಪವರ್ 4, ಎಕ್ಸ್ ಪವರ್ 5. ಈ ಥರ ಪಾಲಿನಾಮಿಯಲ್ಸ್ಗೆ ಈ ಥರ ಇರುತ್ತೆ ಗ್ರಾಫ್, ಪಾಲಿನಾಮಿಯಲ್ಸ್ ಆಫ್ ದ ಫಾರ್ಮ್ ಎಕ್ಸ್ ಪವರ್ ಎನ್. Now, zeros of the polynomial. So this is important, zeros of the polynomial. See, a zero of the polynomial p of x is a value of x for which the value of p of x is 0. See, ನೀವು zeros of the polynomial ಅಂತಂದರೆ it is defined as, it is a value of x. x ಅನ್ನೋ ವೇರಿಯೇಬಲ್ಗೆ ವ್ಯಾಲ್ಯೂ ನಾವು ಕೊಟ್ಟರೆ p of x is equal to 0 ಆಗಬೇಕು. ಪಿ ಆಫ್ ಎಕ್ಸ್ ಅಂದರೆ ದಿಸ್ ಈಸ್ ಎ ಪಾಲಿನಾಮಿಯಲ್. ಆ ಪಾಲಿನಾಮಿಯಲ್ಲಿ ಎಕ್ಸ್ ಜಾಗದಲ್ಲಿ ನಾವೇನಾದರೂ ಒಂದು ವ್ಯಾಲ್ಯೂ ಹಾಕಿದರೆ ಅದೇನಾಯಿತು, ಆ ಪಾಲಿನಾಮಿಯಲ್ ವ್ಯಾಲ್ಯೂ 0 ಆಯಿತು ಅಂತಂದರೆ ದೆನ್ ವಿ ಸೇ ದೋಸ್ ವ್ಯಾಲ್ಯೂಸ್ ಆರ್ ಕಾಲ್ಡ್ zeros ಆಫ್ ದ ಪಾಲಿನಾಮಿಯಲ್. ಅವನ್ನ zeros ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಆರ್ ಇನ್ ಅದರ್ ವರ್ಡ್ಸ್, ದ ರೂಟ್ಸ್ ಆಫ್ ದ ಈಕ್ವೇಷನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆರ್ ಕಾಲ್ಡ್ zeros ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್. ಇಫ್ ಪಿ ಆಫ್ ಎಕ್ಸ್ ಇಸ್ ದ ಪಾಲಿನಾಮಿಯಲ್, then the roots of the equation p of x is equal to 0 are called zeros of the polynomial. avana zeros of the polynomial anta kariti. Suppose if you take an example, ಒಂದು example ತಗೋಣ. if p of x is equal to x square minus 3x plus 2, ಒಂದು quadratic polynomial ಇದೆ ಅನ್ಕೊಳ್ಳೋಣ. see x is equal to 1, see x is equal to 1, see what happens, the value of p of x. p of x ಏನಾಗುತ್ತೆ ನೋಡು, p of 1 is equal to 1 square minus 3 into 1 plus 2. see the 1 square is 1 minus 3 into 1 is 3 plus 2. ಏನಾಗುತ್ತೆ, see 2 plus 1 3 minus 3 that is equal to 0. therefore p of x is equal to 0. p of x ಏನಾಯಿತು, 0 ಆಯಿತು. therefore you can say x is equal to 1 is a 0 of p of x. x is equal to 1 ಅನ್ನು 0 ಆಫ್ ಪಿ ಆಫ್ ಈ ಪಾಲಿನಾಮಿಯಲ್ನ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈ ಪಾಲಿನಾಮಿಯಲ್ನ 0 ಅಂತ ಕರಿತೀವಿ. ಸಿ ಲೈಕ್ ದಿಸ್, 0 ಆಫ್ ದ ಪಾಲಿನಾಮಿಯಲ್ is defined as, it is a value, see, that is going to satisfy p of x is equal to 0. p of x is equal to 0 ಅಂತ ಇಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಅಂತಹ ವ್ಯಾಲ್ಯೂಸನ್ನು ನಾವು zeros ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೋಣ. if p of x is equal to x plus 1, what is the root? See, what is the 0 here? See, suppose if you put x is equal to minus 1, x is equal to minus 1 ಕೊಟ್ಟರೆ ಏನಾಗುತ್ತೆ, therefore p of x is equal to minus 1 plus 1 that is equal to 0. ಹೌದಾ? therefore x is equal to minus 1 is called 0 of the polynomial x plus 1. x plus 1 ಅನ್ನೋಂತಹ ಪಾಲಿನಾಮಿಯಲ್ಗೆ 0 ಅಂತ ಕರಿತೀವಿ. So these are called zeros of the
ಪಾಲಿನಾಮಿಯಲ್. ಇವನ್ನ ನಾವು ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸಿ ಟು ಫೈಂಡ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ವಿ ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ಮೆಥಡ್ಸ್. ಸಿ ಫಾರ್ ಲೀನಿಯರ್ ಪಾಲಿನಾಮಿಯಲ್ ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಝೀರೋ ಆಫ್ ದ ಪಾಲಿನಾಮಿಯಲ್. ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ಸಪೋಸ್ ಲೀನಿಯರ್ ಫಾರ್ಮಲ್ಲಿ x+1 ಇದೆಯಾ, x+1 0 ಹಾಕಿಬಿಟ್ರೆ ನಾವು x ಏನಾಗುತ್ತೆ, ಇದನ್ನು ಈ ಕಡೆ ಕಳಿಸ್ಬಿಟ್ರೆ -1 ಆಗುತ್ತೆ. x = -1 ಇಸ್ ದ ಝೀರೋ. ಲೀನಿಯರ್ ಪಾಲಿನಾಮಿಯಲ್ಗೆ ಸಿಂಪ್ಲಿ ನಾವು ಇಕ್ವೇಷನನ್ನು ಸಾಲ್ವ್ ಮಾಡೋದ್ರ ಮೂಲಕ ಝೀರೋಸ್ ಆಫ್ ದ ಪಾಲಿನಾಮಿಯಲ್ನ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ಲು, ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಝೀರೋಸನ್ನು ಫೈಂಡ್ ಔಟ್ ಮಾಡೋಕ್ಕೆ ದೇರ್ ಆರ್ ಡಿಫರೆಂಟ್ ಮೆಥಡ್ಸ್. ಯಾವ್ಯಾವ ಮೆಥಡ್ ಇದ್ದಾವೆ ಅವನ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಹೆಂಗೆ ಫೈಂಡ್ ಔಟ್ ಮಾಡೋದು ಮೆಥಡಲ್ಲಿ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಸಿ ಇವತ್ತು ಮಾಡಿರ್ತಕ್ಕಂಥದ್ದು ಡೆಫಿನೇಷನ್ ಆಫ್ ಪಾಲಿನಾಮಿಯಲ್, ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ಪಾಲಿನಾಮಿಯಲ್ ಆ್ಯಂಡ್ ದೆನ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಇದರ ಮುಂದುವರೆದ ಭಾಗವನ್ನು ತೆಗೆದುಕೊತೀನಿ. ಸಿ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಈ ನಮ್ಮ ವೀಡಿಯೋಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಡೌಟ್ಸ್ನೆಲ್ಲ ಕಾಮೆಂಟ್ ಮಾಡಿ. ವೀಡಿಯೋಸ್ ಚೆನ್ನಾಗಿ ಅರ್ಥ ಆಗಿದೆ ಅಂತಂದ್ರೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.